ಅಖಾಡದಲ್ಲಿ ಈಗ ಒಕ್ಕಲಿಗ ಫೈಟ್ ಶುರುವಾಗ್ಬಿಟ್ಟಿದೆ. ಕರ್ನಾಟಕದಲ್ಲಿ ಅತ್ಯಂತ ಪ್ರಬಲ ಸಮುದಾಯಗಳಲ್ಲಿ ಒಂದು ಒಕ್ಕಲಿಗ ಸಮುದಾಯ. ಹಾಗಾಗಿ ಲೋಕ ಅಖಾಡದಲ್ಲಿ ಈಗ ಒಕ್ಕಲಿಗ ಮತ ಫೈಟ್. ಮೈತ್ರಿ ಒಕ್ಕಲಿಗ ಅಸ್ತ್ರಕ್ಕೆ ಡಿಸಿಎಂ ಡಿಕೆಶಿ ಪ್ರತ್ಯಸ್ತ್ರ ರೆಡಿ ಮಾಡಿದ್ದಾರೆ. ಮೈತ್ರಿ ಆಲ್ರೆಡಿ ಒಕ್ಕಲಿಗ ಪಾಳ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಬಲೆ ಬೀಸಿದೆ. ಹಾಗಾಗಿ ಡಿಕೆ ಶಿವಕುಮಾರ್ ಪ್ರತ್ಯಸ್ತ್ರ. ಎಚ್ಡಿಕೆ ಸರ್ಕಾರ ಮಾತಿಗೆ ಕೇಸರಿ ಕೌಂಟರ್. ಡಿಕೆಶಿ ಮಾತಿಗೆ ಆರ್ ಅಶೋಕ್ ಸಿಟಿ ರವಿ ತಿರುಗೇಟ್ ಕೊಟ್ಟಿದ್ದಾರೆ. ಈ ಸಾರಿ ಲೋಕಸಭಾ ಅಖಾಡದಲ್ಲಿ ಒಕ್ಕಲಿಗ ಫೈಟ್ ಸಿಕ್ಕಾಪಟ್ಟೆ ಜೋರಿರೋದನ್ನು ಗಮನಿಸಬಹುದು. ಎಸ್ಪೆಷಲಿ ಮೈತ್ರಿ ಅಭ್ಯರ್ಥಿಗಳು ಏನು ಮೈತ್ರಿ ಒಕ್ಕಲಿಗ ಅಸ್ತ್ರದ ಹಿನ್ನೆಲೆಯಲ್ಲಿ ಪ್ರತ್ಯಸ್ತ್ರ ಕೂಡ ಜೋರಾಗಿದೆ. ದಡ್ರಲ್ಲ, ಒಕ್ಕಲಿಗರ ಸ್ವಾಮಿಗಳು ದಡ್ರಲ್ಲ ಅಂತ ಆಯ್ತು. ಅವರು ಏನು ದಡ್ರಲ್ಲ, ಬರ್ತಾರೆ, ಆಶೀರ್ವಾದ ಮಾಡ್ತಾರೆ, ವಿಭೂತಿ ಇಡ್ತಾರೆ, ಹೂನಾರ ಹಾಕ್ತಾರೆ, ಕಳಿಸ್ತಾರೆ. ಸಮಾಜ ಇದ್ದಲ್ಲ, ಸಮಾಜ ಅವರು ನಮ್ಮ ಪರನೂ ಮಾಡೋದಿಲ್ಲ, ಅವ್ರ ಪರನೂ ಮಾಡೋದಿಲ್ಲ. ನನಗೆ ಗೊತ್ತಿದೆ ಅದು. ಈ ಕಾಂಟ್ ಡೂ ದಟ್. ಒಕ್ಕಲಿಗರನ್ನ ಚೀಫ್ ಮಿನಿಸ್ಟರ್ ಇಳಿಸಿದ್ರಲ್ಲ, ಅದು ಕೇಳಬೇಕು. ಯಾರು ಅಲ್ಲಿ ಹೋಗಿದ್ರಲ್ಲ, ಅವರೇ ತಾನೇ ಇಳಿಸಿದ್ದು. ಯಾರು ಸತ್ಯನ ಮುಚ್ಚಕ್ಕಾಗಲ್ವಲ್ಲ. ಆಗ ದೇವೇಗೌಡರು ಏನ್ ಹೇಳಿದ್ರು, ಅವ್ರ ಮೇಲೆ ಏನ್ ಹೇಳಿದ್ರು, ಯಡಿಯೂರಪ್ಪನವರು ಕುಮಾರಸ್ವಾಮಿ ಮೇಲೆ, ದೇವೇಗೌಡರ ಮೇಲೆ ಏನ್ ಹೇಳಿದ್ರು, ನನಗೆ ಅಸೆಂಬ್ಲಿಲಿ ಕೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವ್ರು ಕೇಳಬೇಕಾಯ್ತು. ಸರ್ಕಾರ ಬೀಳಿಸಿದ್ದು ಯಾರು? ಕುಮಾರಸ್ವಾಮಿ ಸರ್ಕಾರ. ಮಂಡ್ಯದಲ್ಲಿ ಅವರೇ ಒಪ್ಕೊಂಡಿದ್ದಾರಲ್ಲ, ಸಿದ್ದರಾಮಯ್ಯ ನಾನೇ ಕುಮಾರಸ್ವಾಮಿನ ಸೋಲಿಸಿದ್ದು, ಸುಮಲತಾನ ಗೆಲ್ಲಿಸಿದ್ದು ಅಂತೇಳಿ ಅವರೇ ಹೇಳ್ತಾ ಇದ್ದಾರಲ್ಲ. ಮತ್ತು ಅವಾಗೇನಿದ್ರು JDS ಮತ್ತು ಕಾಂಗ್ರೆಸ್ ಅಲಯನ್ಸ್ ಇತ್ತು, ಸೋಲಿಸಿದ್ದೆ ನಾನು ಅಂದಮೇಲೆ ಈಗ ನಮ್ಮ ಆ ಸಂದರ್ಭದಲ್ಲಿ 14 ಜನ ಕಾಂಗ್ರೆಸ್ ಅವರು MLAಗಳು ಬಂದರಲ್ಲ, ಕಳಿಸ್ತವ್ರು ಯಾರು? ಅದನ್ನು ಅವ್ರು ಕೇಳಬೇಕು. ರಾಂಗ್ ಅಡ್ರೆಸ್ಸಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ಕೇಳ್ತಾ ಇದ್ದಾರೆ. ರೈಟ್ ಅಡ್ರೆಸ್ ಈಸ್ ಸಿದ್ದರಾಮಯ್ಯ. ಅವ್ನು ಕೇಳಿದ್ರೆ ಸರ್ಕಾರನ, ಕುಮಾರಸ್ವಾಮಿ ಸರ್ಕಾರನ ಬೀಳಿಸಿದ್ಯಾರು? ಕುಮಾರಸ್ವಾಮಿನ ಮುಖ್ಯಮಂತ್ರಿ ಆಗಿದ್ಕೊಂಡು ಕ್ಲರ್ಕ್ ರೀತಿ ನಡೆಸ್ಕೊಂಡಿದ್ದು ಯಾರು ಅಂತ ಕೇಳಿದ್ರೆ ಕರೆಕ್ಟಾಗಿ ಗೊತ್ತಾಗ್ತೈತೆ. ಭಾಳ ಜನರು ಬಣ್ಣ ಬಯಲಾಗ್ಬಿಡುತ್ತೆ. ಅದು ಹೇಳೋದು ಸೂಕ್ತ ಅಲ್ಲ. ಯಾರು ಸಹಾಯ ಮಾಡಿದ್ರು, ಯಾರು ಹಣಕಾಸಿನ ಸಹಾಯ ಮಾಡಿದ್ರು, ಯಾರು MLAಗಳನ್ನು ಕಳಿಸ್ಕೊಟ್ರು, ಇವೆಲ್ಲವನ್ನು ಈಗ ಹೇಳುವ ಸಂದರ್ಭ ಅಲ್ಲ ಇದು. ಜಾತಿ ಹಿಡಿದು ಮಾತಾಡ್ತಾ ಇರುವಂಥ ಇಂಥ ಸಂದರ್ಭದ ಸರ್ಕಾರ ಇಂಥ ಜಾತಿ ಅಂತ ಹೇಳ್ತಾ ಇರುವಂಥ ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ? ನೋಡಿ, ಸಂವಿಧಾನಕ್ಕೆ ಬಗ್ಗೆ ಅಪಚಾರ ಅಲ್ವಾ? ಸಂವಿಧಾನ ಜಾತಿ ರಹಿತವಾಗಿ ಯಾವುದೇ ಮತ ಭಾವನೆಗಳನ್ನು ಇಟ್ಕೊಳ್ಳದೆ ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು ಅಂತ ಹೇಳುತ್ತೆ. ಇದನ್ನು ಜಾತಿ ಲೇಬಲ್ ಅಂಟಿಸೋದು. ಇಂಥವರೆಲ್ಲ ಉಪಮುಖ್ಯಮಂತ್ರಿಗಳಾಗಿದ್ದಾರೆ, ಕಾಂಗ್ರೆಸ್ ಲೀಡರ್ಗಳಾಗಿದ್ದಾರೆ, ಮುಖ್ಯಮಂತ್ರಿ ಆಗೋ ಕನಸು ಕಾಣ್ತಿದ್ದಾರೆ. ಏನು ಜಾತಿ ಲೇಬಲ್, ಸರ್ಕಾರಕ್ಕೆ ಜಾತಿ ಲೇಬಲ್ ಇದೆಯಾ? ಈ ಸರ್ಕಾರ ಯಾರ್ದೊಂದು ಪ್ರಶ್ನೆ ಉದ್ಭವ ಆಗುತ್ತೆ ಅಲ್ಲ, ಹೇಳಿದ್ನಲ್ಲ, ಈಗ ಜಾತಿ ಲೇಬಲ್ ಇದೆಯಾ? ಹಿಂಗೆ ಹೇಳೋದು ಸಂವಿಧಾನಕ್ಕೆ ಬಗೆಯೋ ಅಪಚಾರ. ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಬಗೀತಕ್ಕಂಥ ಅಪಚಾರ ಆಗುತ್ತೆ. ಅಂಬೇಡ್ಕರ್ ಅವರಿಗೆ ಮಾಡುವ ಅಪಮಾನ ಆಗುತ್ತೆ. ಹಾಸನದಲ್ಲಿ ಪ್ರೀತಮ್ ಗೌಡ ಪ್ರಜ್ವಲ್ ರೇವಣ್ಣ ಪರ ಮತ ಯಾಚನೆಗೆ ಆರಂಭ ಮಾಡಿದ್ದಾರೆ. ಅಂತೂ ಇಂತೂ ಹಾಸನದ ಕಗ್ಗಂಟು ಬಗೆಹರಿಸಿದೆ. ಪ್ರೀತಮ್ ಗೌಡ ಮನವೊಲಿಸುವಲ್ಲಿ ಬಿಜೆಪಿ ಹೈಕಮಾಂಡ್ ಯಶಸ್ವಿಯಾಗಿದೆ. ಕರಪತ್ರಗಳನ್ನು ಹಂಚುವ ಮೂಲಕ ಮತಯಾಚನೆಯನ್ನು ಆರಂಭ ಮಾಡಿದ್ದಾರೆ. ತಮ್ಮ ಬೆಂಬಲಿಗರೊಂದಿಗೆ ಪ್ರೀತಮ್ ಗೌಡ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಸೂಚನೆಗೆ ಪ್ರೀತಮ್ ಗೌಡ ಮಣಿದಿದ್ದಾರೆ. ಪ್ರಜ್ವಲ್ ರೇವಣ್ಣ ಪರ ಪ್ರೀತಮ್ ಗೌಡ ಮತಯಾಚನೆ ಮಾಡ್ತಾ ಇದ್ದಾರೆ. ಹಾಸನದ ವಿದ್ಯಾನಗರದಿಂದ ಪ್ರೀತಮ್ ಗೌಡ ಪ್ರಚಾರ ಶುರು ಮಾಡಿದ್ದಾರೆ. ಅಥವಾ ನಮಗೆ ಸಪೋರ್ಟ್ ಮಾಡಿ ಅಂತಲೋ ಅಪ್ರೋಚ್ ಮಾಡೋದು ಸಹಜ. ಆ ರೀತಿ ಪ್ರಜ್ವಲ್ ರೇವಣ್ಣ ಅವರು ನಿಮಗೆ ಬಂದು ಈ ಬಾರಿ ಚುನಾವಣೆಯಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ, ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಎಲ್ಲರೂ ಹೇಳಿದ್ದಾರೆ, ಎಲ್ಲರೂ ಕೇಳಿದ್ದಾರೆ, ನಮ್ಮ ಕಾರ್ಯಕರ್ತರು ಕೇಳಿದ್ದಾರೆ, ಎಲ್ಲರೂ ಸೇರ್ ಮಾಡ್ತಾ ಇದೀವಿ. ನಿಮ್ಮನ್ನು ಕೇಳಿದ್ದಾರೆ, ಎಲ್ಲರೂ ಕೇಳಿದ್ದಾರೆ, ಎಲ್ಲರೂ. ಸರ್, ವಿಜೇಂದ್ರ ಅವರು JDS ಮತ್ತು ಬಿಜೆಪಿ ಎರಡೂ ಶಾವನ್ನು ಹಾಕೊಂಡಿದ್ರು. ಆ ರೀತಿ ನೀವು ಹಾಕೊಂಡು ಪ್ರಚಾರ ಮಾಡಿದ್ರೆ ಹಾಕೊಳ್ತೀರ? ನಾನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನಾಗಿರ್ತೀನಿ. ನಮ್ಮ ರಾಜ್ಯ ಅಧ್ಯಕ್ಷರು ಏನ್ ಸೂಚನೆ ಕೊಡ್ತಾರೆ ಆ ಕೆಲಸವನ್ನ ಕಾರ್ಯಕರ್ತನಾಗಿ ಮಾಡ್ತೀನಿ. ಸರ್, ಈಗ ನೀವು ಪ್ರಚಾರ ಮಾಡಕ್ಕೆ ಇವತ್ತು ಶುರು ಮಾಡಿದ್ರೆ ಚಾಲನೆ ಈ ಮೂಲಕ ಇನ್ನೂ 2221 ಬೂತ್ ಅಧ್ಯಕ್ಷರು ಇನ್ಕ್ಲೂಡಿಂಗ್ 2 ಶಾಸಕರು ನಮ್ಮ ಹಾಸನ ಜಿಲ್ಲೆ ಬರೋವರೆಗೂ ನಾನು ನಿಮ್ಗಳ ಮೂಲಕ ಮನವಿಯನ್ನ ಮಾಡಿದ್ದೀನಿ. ತಮ್ಮ ಬೂತಲ್ಲಿ ಕೆಲಸ ಪ್ರಾರಂಭ ಮಾಡಬೇಕು. ಸುಮ್ನೆ ಓಡಾಡ್ತಾ ಇದ್ರೆ ಕೆಲಸ ಆಗೋದಿಲ್ಲ ಅನ್ನೋದನ್ನ ಜಿಲ್ಲಾಧ್ಯಕ್ಷರು, ಎಲ್ಲಾ ಮಂಡಲ ಅಧ್ಯಕ್ಷರು, ಪರಾಜಿತ ಅಭ್ಯರ್ಥಿಗಳಿಗೆ ಸೂಚನೆಯನ್ನು ಕೊಡ್ತಾರೆ. ಸರ್, ಇದೇ ಸಂದರ್ಭದಲ್ಲಿ ನಿಮ್ಮ ಅತ್ಯಾಪ್ತರು ಶ್ರೇಯಸ್ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾರೋ ಇರ್ತಾರೆ, ನೀವು ನನ್ನ ಅತ್ಯಾಪ್ತರು, ನೀವು ಪತ್ರಿಕೋದ್ಯಮದಲ್ಲಿ ಇದ್ದಾರೆ, ಯಾಕೆ ಅಂತ ಕೇಳಿದ್ರೆ ಅವರ ವೃತ್ತಿ ಒಬ್ಬೊಬ್ರಿಗೆ ಒಂದೊಂದು. ಅಲ್ಲ, ಅವ್ರು ಮಾಡ್ತಾ ಇದ್ದಾರೆ ಸರ್, ಬಹಿರಂಗವಾಗಿ ಮಾಡ್ತಾ ಇದ್ದಾರೆ ಸರ್. ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ 90 ಲಕ್ಷಕ್ಕೂ ಹೆಚ್ಚು ಭಾರತೀಯ ಜನತಾ